ಸ್ಫಟಿಕ ಕಲ್ಲನ್ನು ಕಟ್ಟಿದ ಮೇಲೆ ಯಾರಿಗೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಸ್ಫಟಿಕ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ತುಂಬಾ ಒಳ್ಳೇದಾಗಿತ್ತು. ಅಂದ್ರೆ ಈಗ ಗ್ರಹಣ ಎಲ್ಲ ಬಂದ್ರೆ ಏನಾದ್ರು ಇದಾಯ್ತಾ ಅಂತ. ಈಗ ತುಂಬಾ ಸಮಸ್ಯೆ ಆಗಿದೆ. ನಮಗೆ ತುಂಬಾ ಒಳ್ಳೇದಾಗಿತ್ತು. ಅದು ಚಿನ್ನ ಎಲ್ಲ ಬಿಡಿಸಿದ್ದೇವೆ, ಹಣದ ಸಮಸ್ಯೆ ಎಲ್ಲ ಇದಾಗಿತ್ತು. ಸಿಸ್ಟರ್, ಪಟಿಕದ ಕಲ್ಲು ಕೊಡು ಮುಂಚೆ ನನಗೆ ನಾಟಕ ಆರ್ಡರ್ ಬರ್ತಾ ಇದೆ. ಇನ್ನು ಬಂದ ಮೇಲೆ ಎಷ್ಟು ನಮಗೆ ಒಳ್ಳೇದಾಗುತ್ತೆ ಅಂತ ನಂಬಕ್ಕಾಗೇ ಆಗ್ತಾ ಇಲ್ಲ. ನಾವು ಸ್ಫಟಿಕ ಕಟ್ಟಿ 15 ದಿವಸಕ್ಕೆ ಗೋಲ್ಡ್ ಎಲ್ಲ ಬಿಡಿಸಿಕೊಂಡು ಬಂದಿದ್ದೇವೆ. ಮೇಡಮ್ ಪರವಾಗಿಲ್ಲ ಮೇಡಮ್. ಆದ್ರೆ ಮೇಡಮ್ ನಾನು ಶುಕ್ರವಾರ ಮಂಗಳವಾರ ಡೈಲಿ ಪೂಜೆ ಮಾಡ್ಬೋದಾ ಮೇಡಮ್? ಆ ನೀರ್ ಡೈಲಿ ಯೂಸ್ ಮಾಡ್ಬೇಕಾ ಮೇಡಮ್? ಆದ್ರೆ ಮೇಡಮ್ ನಮ್ಗೆ ಬಾಡಿಗೆ ಮನೆ ಒಂದು ಸಿಗ್ತಾ ಇಲ್ಲ. ಒಂದು ಬಾಡಿಗೆ ಮನೆ ಸಿಗ್ವಂಗ ಆಗ್ಬೇಕು ಮೇಡಮ್. ನನಗೆ 15 ಡೇಸ್ಗೆ ರಿಸಲ್ಟ್ ಸಿಕ್ಕಿದೆ ಮೇಡಮ್. ನಾನು ಶಾಪು ಕಟ್ಟಿದ್ದೀನಿ ಮೇಡಮ್. ನನಗೆ ಮನೆ ಖಾಲಿ ಮಾಡಬೇಕು, ಆದ್ರೆ ನನಗೆ ಯಾವ್ದು ಮನೆ ಸಿಗ್ತಾ ಇಲ್ಲ. ಆಮೇಲೆ ತಗೋತೀನಿ ಮೇಡಮ್ ಮನೆಗೆ. अस्सलाम वालेकुम दीदी, मैं आपको दिल से शुक्रिया करना चाहती हूँ जो मैंने ऑर्डर किया था, ऑर्डर मंगाया था आपसे। मेरे को बांधने से मेरी सारी मुश्किल दूर हुई है। मेरा कई दिनों से सपना था कि घर जल्दी से पूरा हो बनकर। ನಾನು ಇರೋದು ಇಲ್ಲೇ ಅಲ್ವಾ, ಅದಕ್ಕೆ ಹೇಳ್ಕೊಂಡು ಇಲ್ಲಿ ಕಟ್ಟಿದ್ದೆ. ಸ್ವಲ್ಪ ನಂದು ಇಲ್ಲಿಂದಾನೇ ಸಾಲ ಆಗಿತ್ತು. ಈ ಮನೆಗೆ ಬಂದ್ಮೇಲೆನೆ, ಗಂಡನ ಮನೆ ಇದ್ದಾಗ ಇಲ್ಲ. ತಗೊಂಡಿ ಮೇಡಮ್. ನಿಮ್ಮ ಹತ್ರ ನಾನು 2ನೇ ಸಲ ತಗೊಂಡಿದ್ದು 3 ತಿಂಗಳಾಯ್ತು ಮೇಡಮ್. ಆದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ನಮಗೆ. ಆದರೆ ಬರಬೇಕಾಗಿರೋದು ಜಮೀನ್ದು ಮತ್ತು ಇನ್ನೊಂದು ಮನೆ ಸೇಲ್ ಮಾಡೋದೆಲ್ಲ ತುಂಬ ತಗರಾಲಾಗ್ತಾ ಇದೆ ಮೇಡಮ್. ಅದೇನು ಮಾಡಬೇಕು ಅಂತ ಸ್ವಲ್ಪ ಹೇಳ್ಕೊಡಿ ಮೇಡಮ್. ಮೇಡಮ್ ನಾನು ತಗೊಂಡು 4-5 ತಿಂಗಳಾಯಿತು. ಸ್ವಲ್ಪ ದಿನ ಚೆನ್ನಾಗೇ ಇತ್ತು ಬಿಸ್ನೆಸ್ಸು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಈಗ ಯಾಕೋ ಸ್ವಲ್ಪ ಬಿಸ್ನೆಸ್ ತುಂಬ ಡಲ್ ಇದೆ. ಅದು ಸೀಕ್ರೆಟ್ ಏನು ಮಾಡಬೇಕು ಸ್ವಲ್ಪ ಹೇಳ್ತೀರಾ? ಹಲೋ ಮೇಡಮ್, ನಾನು ಸವಿತಾ ಅರವಿಂದ್ ಮಾತಾಡೋದು, ಮೈಸೂರಿಂದ. ನಾನು ನಿಮ್ಮ ಹತ್ರ ಒಂದು ತಗೊಂಡಿದ್ದೆ ಗೊತ್ತಾ, ಲಾಸ್ಟ್ 1 ಮಂತ್ ಬ್ಯಾಕ್. ಅದು ನಾನು ಆಲಮ್ ತಗೊಂಡಿದ್ದೆ ಅಲ್ವಾ, ಅದನ್ನ ನಾನು ನಮ್ಮ ಅಮ್ಮನ ಮನೆಯವ್ರಿಗೂ ಹೇಳಿದೆ, ಹಿಂಗೆ ತಗೊಂಡಿದ್ದೆ ಅಮ್ಮ, ನಂಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ ಕೂಡ ಅವ್ರು ಹೇಳಿದರು, ಅವರು ಹುಬ್ಳಿಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಅವರು ಹೇಳಿದರು ನಮಗೂ ತರಿಸ್ಕೊಡು ಅಂತ. ಅದಕ್ಕೆ ಅದು ಅವ್ರ ಮನೆಗೆ, ಆಫೀಸ್ಗಲ್ಲ, ಮನೆಯಲ್ಲಿ ಇಟ್ಕೊಳಕಂತೆ ಮೇಡಮ್. ಅದಕ್ಕೆ ಅವ್ರಿಗೂ ಒಂದು ಬೇಕಿತ್ತಂತೆ. ನೀವು ಕೊಡ್ತೀರಾ ಮಾಡಿ? ನೀವೇನಂತ ನಂಗೆ ಒಂದು ಸ್ವಲ್ಪ ಪ್ಲೀಸ್ ವಾಯ್ಸ್ ಮೆಸೇಜ್ ಹಾಕಿ. ಓಕೆ. ಫಸ್ಟು ಹಲೋ, ನಮಸ್ತೆ ಅಕ್ಕ. ನನಗೆ ಇದು ಸ್ಫಟಿಕದ ಕಲ್ಲಿನ ಬಗ್ಗೆ ಫಸ್ಟು ಗೊತ್ತಿರಲಿಲ್ಲ. ನಮ್ಮ ರಿಲೇಷನಲ್ಲಿ ಒಬ್ಬರು ತಗೊಂಡು ಕಲ್ಲು ಆರ್ಡ್ರ್ ಮಾಡಿದ್ರು, ಇದು ಸ್ಫಟಿಕದ ಕಲ್ಲು. ಅವರು ಈ ಥರ ತರಿಸ್ಕೊ, ಎಲ್ಲ ಚಲೋದಾಗುತ್ತೆ. ನಮ್ಮದು ಇದು ಎಲ್ಲ ಆರ್ಡ್ರ್ ಮಾಡಿ ತರಿಸಿ ಕಟ್ಟಿದ ಮೇಲೆ ಎಲ್ಲ ನಮ್ಮದು ಚೆನ್ನಾಗಿದೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. ನೀನು ತಗೊಂಡ್ಬಂದು ಆರ್ಡ್ರ್ ಮಾಡಿ ತಗೊಂಡ್ಬಂದು ಕಟ್ಟು, ಎಲ್ಲ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿದರು. ನಾನು ಅದೇ ಮತ್ತೆ ಹೇಳಿ ನಿಮಗೆ ಆರ್ಡ್ರ್ ಮಾಡಿದ್ದೆ. ನಾನು ಇದು ಸ್ಫಟಿಕದ ಕಲ್ಲಿನ ಬಗ್ಗೆ ನನಗೆ ಫಸ್ಟು ಗೊತ್ತಿದ್ದಿದ್ದಿಲ್ಲ. ನಮ್ಮ ರಿಲೇಷನಲ್ಲಿ ಒಬ್ಬರು ತಗೊಂಡು ಆರ್ಡ್ರ್ ಮಾಡಿದ್ರು. ಫಸ್ಟ್ ಅವ್ರು ತಗೊಂಡ್ಬಂದು ಇದು ಕಟ್ಟಿದ ಮೇಲೆ ಅವರಿಗೆಲ್ಲ ತುಂಬ ಒಳ್ಳೆಯದಾಯಿತು. ಅವರು ನನಗೆ ಈ ಥರ ಎಲ್ಲ ಹೇಳಿದರು, ಹೀಗೆ ನೀನು ಆರ್ಡ್ರ್ ಮಾಡು, ಎಲ್ಲ ಸರಿ ಹೋಗುತ್ತೆ, ನಿನ್ನ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ಹೇಳಿದರು. ಅವ್ರು ಹೇಳಿದ ತಕ್ಷಣ ನಾನು ಆರ್ಡ್ರ್ ಮಾಡಿದೆ. ಅವ್ರ ಹತ್ರನೇ ಅವ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಸ್ಕೊಂಡು ಆರ್ಡ್ರ್ ಮಾಡಿದೆ ನಿನಗೆ. ಅದು ತರಿಸಿ ಒಂದು 15 ದಿವಸದೊಳಗನೆ ಕಟ್ಟಿದ ಮೇಲೆ ನನಗೆ ಅದು ಸ್ಫಟಿಕದ ಕಲ್ಲು ಕಟ್ಟಿದ ನಂತರ 15 ದಿವಸದ ಒಳಗಡೆ ನನಗೆ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಒಳ್ಳೆಯದಾಯಿತು. ಮನೆಯಲ್ಲಿ ತುಂಬ ಕಿರಿಕಿರಿ ಇರ್ತಿತ್ತು, ಪ್ರಾಬ್ಲಮ್ ಜಾಸ್ತಿ, ಟೆನ್ಷನ್ನು
ಎಲ್ಲ ಸರಿ ಹೋಯಿತು. ಭಾಳ ಒಳ್ಳೆಯದಾಯಿತು ನನಗೆ. ಈಗ 7 ತಾರೀಕಿಗೆ ಜುಲೈ 7 ತಾರೀಕಿಗೆ ನನಗೆ 2 ತಿಂಗಳಾಯಿತು ಕಂಪ್ಲೀಟ್. ನಂದು ಎಲ್ಲ ಪೂರ್ತಿ ನನಗೆ ನನಗೆ ಅಂದ್ಕೊಂಡಿದ್ದೆಲ್ಲ ಇದಾಯಿತು. ಚೆನ್ನಾಗಿ ರಿಸಲ್ಟ್ ಬಂತು. ನಾನು ತುಂಬ ಖುಷಿ ಇದ್ದೀನಿ. ಎಲ್ಲ ವಿವರಿಸಿ ಹೇಳಬೇಕಂದ್ರೆ ತುಂಬ ನೀವು ತರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ ಎಲ್ಲರಿಗೂ. ನಿಮ್ಮ ಅಕ್ಕನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕಂತ. ನಿಮ್ಮಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಹೀಗೆ ನಿಮ್ದು ಒಳ್ಳೆಯ ಎಲ್ಲ ಬಿಸ್ನೆಸ್ ಒಳ್ಳೇದು ನಡೀಲಿ ಹೇಳ್ತಾ ಒಂದು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹೇಳಿದ್ದಕ್ಕೆ. ಮತ್ತು ಯಾರೆಲ್ಲ ಹೇಳಿದ್ದೀರಾ, ನನ್ನ ಹತ್ರ ಯಾರೆಲ್ಲ ಶೇರ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಇಷ್ಟು ಖುಷಿಯಾಗಿ ಶೇರ್ ಮಾಡ್ಕೊಡ್ತಿದ್ದೀರಲ್ಲ, ಅದನ್ನೇ ನನಗೆ ಖುಷಿ ತುಂಬ. ಯಾಕೆ ಅಂತ ಹೇಳಿದರೆ ಈ ಸ್ಫಟಿಕ ಕಟ್ಟಿದ ಮೇಲೆ ಒಬ್ಬೊಬ್ರಿಗೆ ಒಂದೊಂದು ಥರ ರಿಸಲ್ಟ್ ಬರುತ್ತೆ. ಕೆಲವ್ರಿಗೆ ಬೇಗ ಬರ್ತಾ ಇದೆ, ಕೆಲವ್ರಿಗೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಕೆಲವ್ರಿಗೆ ನೋಡಿದ್ರಲ್ಲ, ಕೆಲವ್ರು ಬಂದು ಇದು ಆರ್ಡರ್ ಮಾಡ್ಕೊಂಡ ತಕ್ಷಣವೇ ಅವ್ರಿಗೆ ರಿಸಲ್ಟ್ ಬಂದಿದೆ, ಹೋಗಿ ಅವ್ರಿಗೆ ತಲುಪೇ ಇಲ್ಲ ಆವಾಗಲೇ ರಿಸಲ್ಟ್ ಅನ್ನೋದು ಬಂದಿದೆ. ಕೆಲವ್ರಿಗೆ 1 ವಾರಕ್ಕೆ ಬಂದಿದೆ, ಕೆಲವ್ರಿಗೆ 15 ದಿನಕ್ಕೆ ಬಂದಿದೆ, ಕೆಲವ್ರು ಹೇಳಿದ್ರು 1 ತಿಂಗಳಾದಮೇಲೆ ಬಂದಿದೆ ಅಂತ, ಇನ್ನೊಬ್ರು ಹೇಳಿದ್ರು 3-4 ತಿಂಗಳಾಗಿದೆ ಕಟ್ಟಿ ಇವಾಗ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ. ಹಾಗೆ ತಾಳ್ಮೆಯಿಂದ ಸ್ವಲ್ಪ ನೀವು ಕಾಯಬೇಕು, ನಿಮಗೆ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದು ಅಲ್ವಾ. ಇವಾಗ ಕಟ್ಟಿದ ತಕ್ಷಣ ಈಗ ನೋಡಿ, ಒಬ್ಬರಿಗೆ 1 ವಾರಕ್ಕೆ ರಿಸಲ್ಟ್ ಬಂದಿದೆ ಅಂದ ತಕ್ಷಣ ನನಗೂ ಕೂಡ ಅಷ್ಟೇ ದಿನದಲ್ಲೇ ಬರಬೇಕು ಅನ್ನೋದೇನಿಲ್ಲ, ಅದಕ್ಕಿಂತ ಬೇಗನೂ ಕೂಡ ಬರ್ಬೋದು, ಸ್ವಲ್ಪ ಟೈಮ್ ಕೂಡ ತಗೋಬೋದು. ಮಾಡಬೇಕು ಅಷ್ಟೇ, ತಾಳ್ಮೆಯಿಂದ ಮಾಡಬೇಕು. ಒಳ್ಳೇದಾಗಬೇಕು ಅಂದರೆ ಇವಾಗ ನಾವು ಅಲ್ಲಿ ಇಲ್ಲಿ ಹೋಗಿ ಸುತ್ತಾಡಿ ಸುಮ್ಮನೆ ದುಡ್ಡು ಕಳ್ಕೊಂಡು ವೇಸ್ಟ್ ಮಾಡಿಕೊಂಡು ಬರೋದಕ್ಕಿಂತ ಇದನ್ನು ನಿಮ್ಮ ಕಟ್ಟೋಕ್ಕೆ ಮುಂಚೆ ಹೇಗೆ ಗೊತ್ತಾಗುತ್ತೆ ನಿಮಗೆ ಬೇಗ ಸಿಗುತ್ತಾ ಅಥವಾ ಲೇಟಾಗಿ ಸಿಗುತ್ತಾ ಅಂತ ಹೇಗೆ ಗೊತ್ತಾಗುತ್ತೆ? ನಿಮ್ಮ ಅದೃಷ್ಟ ನಿಮಗೂ ಕೂಡ 1 ದಿನ 2 ದಿನ 5 ದಿನ 7 ದಿನದಲ್ಲೇ ಸಿಗ್ಬೋದು ಅಲ್ವಾ. ಹಾಗಾಗಿ ಕಟ್ಟಿ ನೋಡಿ, ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ತುಂಬ ಜನ ಅದನ್ನು ಸ್ಕಿಪ್ ಮಾಡ್ಕೊತಿದ್ದೀರಾ. ಸ್ಕಿಪ್ ಮಾಡಿಬಿಡಿ. ಏನಾದರೂ ಎಮರ್ಜೆನ್ಸಿ ಅಂತ ಹೇಳಿದ್ರೆ 1 ದಿನ ಅಥವಾ 2 ದಿನ ಸ್ಕಿಪ್ ಮಾಡ್ಬೋದು ಎಮರ್ಜೆನ್ಸಿ ಅಂದರೆ. ಇಲ್ಲಾಂದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು. 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಅದೇ ರೀತಿ ಮಾಡ್ಕೊಂಡು ಹೋಗಿ. ಇವತ್ತು ಬಂದು ಹುಣ್ಣಿಮೆ ದಿನ, ಇವತ್ತು ಆರ್ಡರ್ ಮಾಡಿಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಬೇಕು ಅಂದವರು ಇವತ್ತು ತುಂಬ ಒಳ್ಳೆಯ ದಿನ. ಇವತ್ತು ಹುಣ್ಣಿಮೆ ಇದೆ, ಬೇಕು ಅಂದರೆ ಇವತ್ತು ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಸಿಗಲಿ. ಮತ್ತು ನಿಮಗೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ನಿಮಗೆ ಫುಲ್ ಸೆಟ್ ಸಿಗುತ್ತೆ. ಒಂದು ಸ್ಫಟಿಕ ಮತ್ತು ಎಕ್ಸ್ಟ್ರಾ ಕಟ್ಟೋದಕ್ಕೆ ಹ್ಯಾಂಗಿಂಗ್ ಫುಲ್ ಸೆಟ್ ಸಿಗುತ್ತೆ. ನಾನು ಹೇಳ್ತೀನಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ. ಸಿಕ್ಕಿದ ಮೇಲೆ ನನಗೆ ಇನ್ಫಾರ್ಮ್ ಮಾಡಿ, ಏನೆಲ್ಲ ಮಾಡಬೇಕು, ಯಾವ ರೀತಿ ಮಾಡಬೇಕು ಎಲ್ಲನೂ ಕೂಡ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ, ನಿಮಗೆ ಅರ್ಥ ಆಗೋ ರೀತಿ. ಮತ್ತು ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೆ ಮುಂದಿನ ಪ್ರೊಸೀಜರ್ ಇರುತ್ತೆ, ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೋಬೇಕು. ನಂತರ ಹೇಳ್ಕೊಡ್ತೀನಿ. ಮತ್ತು ನೀವು ಹೇಳ್ದೇನೆ ಸುಮ್ಮನಾದರೆ, ಕೆಲವ್ರು ಹೇಳಿದ್ರಲ್ವಾ, ತುಂಬ ಜನ ನನಗೆ ತುಂಬ ದಿನ ನನಗೆ ಚೆನ್ನಾಗಿ ನಡೀತಾ ಇತ್ತು, ಮಧ್ಯದಲ್ಲಿ ಸ್ಟಾಪ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ ಅಂತ. ನಾನು ಅದಕ್ಕೇ ಹೇಳೋದು, ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ ಮೇಲೂ ಕೂಡ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಅದು ಬೇರೆ ಪ್ರೊಸೀಜರ್ ಇರುತ್ತೆ, ಅದನ್ನು ಹೇಳ್ಕೊಡ್ತೀನಿ. ಇದನ್ನು ಕಟ್ಟಿದ ಮೇಲೆ ಮನೆಗೆ ಬೇರೆ ಪ್ರೊಸೀಜರ್ ಇರುತ್ತೆ, ಶಾಪುಗಳಿಗೆ ಅಂಗಡಿಗಳಿಗೆ ಬೇರೆ ಪ್ರೊಸೀಜರ್ ಇರುತ್ತೆ, ವೆಹಿಕಲ್ಗೆ ಬೇರೆ ಪ್ರೊಸೀಜರ್, ಮತ್ತು ಕಬೋರ್ಡಲ್ಲಿ ಇಡೋದಕ್ಕೆ ಬೇರೆ ಪ್ರೊಸೀಜರ್. ಎಲ್ಲದಕ್ಕೂ ಬೇರೆ ಬೇರೆ ಆದ ಪ್ರೊಸೀಜರ್ಗಳ. ಇದ್ರದ್ದು ಬಂದು ಕರೆಕ್ಟ್ ಪ್ರೊಸೀಜರ್